ಸ್ನೇಹಿತರೆ ನಮಸ್ಕಾರ. ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಯವರ ದೋಸ್ತ್ ಅದಾನಿ ಅವರು ನಿಮಗೆಲ್ಲ ಗೊತ್ತೇ ಇದ್ದಾರೆ. ಪ್ರಧಾನಿ ಕುರ್ಚಿಯಲ್ಲಿ ಮೋದಿ ಅವರು ಕುಳಿತಿದ್ರು, ಅವರ ಹಿಂದೆ ಅದಾನಿ ಅವರು ನಿಂತ ಹಾಗೆ ಎಲ್ರಿಗೂ ಕಾಣಿಸ್ತದೆ. ಇಡೀ ದೇಶವನ್ನು ಅದಾನಿ ಅವರು ನಡೆಸ್ತಾ ಇದ್ದಾರೇನೋ ಅನ್ನುವಂತೆ ನಮಗೆ ಭಾಸವಾಗ್ತದೆ. ಅದು ನನಗೆ ಮಾತ್ರ ಅಲ್ಲ, ನಿಮಗೂ ಕಾಣ್ತಾ ಇರ್ಬೋದು. ಮೋದಿ ಎಂಬ ಸಾಮಂತ ರಾಜನಿಗೆ ಅದಾನಿ ಎಂಬ ಚಕ್ರವರ್ತಿ ಇದ್ದ ಹಾಗೆ ಆಗಿದೆ. ಈಗ ಅದಾನಿ ಗ್ರೀನ್ ಮತ್ತೆ ಅದರ ಕಾರ್ಯನಿರ್ವಾಹಕರ ಮೇಲೆ ನವೆಂಬರ್ 20ರಂದು 2 ಕೇಸ್ಗಳು ಬಿದ್ದಿವೆ. ನಾವೆಲ್ಲ ಅದಕ್ಕೆ ಅಮೆರಿಕವನ್ನ ದೂರ್ತಾ ಇದ್ದೇವೆ. ಅದಾನಿ ನಮ್ಮ ಮಣ್ಣಿನ ಮಗ ಎನ್ನುವ ಕಾರಣಕ್ಕಾಗಿ ಅವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದೇವೆ. ನಾವಿಲ್ಲಿ ಫೇಸ್ಬುಕ್ ಟ್ವಿಟ್ಟರ್ಗಳಲ್ಲಿ ಎಷ್ಟೇ ಅದಾನಿ ಪರ ನಿಂತರೂ ಅಮೆರಿಕಗೆ ಕೂದಲಿನಷ್ಟು ನಷ್ಟ ಇಲ್ಲ. ಅದು ಕ್ಯಾರೆ ಅನ್ನಲ್ಲ. ಹಾಗಾಗಿ ನಮ್ಮದು ಟೈಮ್ ವೇಸ್ಟ್ ಕೆಲಸ. ಇದರ ಬದಲು ಈ ಕೇಸನ್ನ ಸ್ವಲ್ಪ ಗಂಭೀರವಾಗಿ ನೋಡಿದ್ರೆ ನಮ್ಮ ದೇಶದ ಮಾನವನ್ನ ಜಾಗತಿಕ ಮಟ್ಟದಲ್ಲಿ ಹೇಗೆ ಕಳೀತಾ ಇದ್ದಾರೆ, ದೇಶದ ಒಳಗಡೆ ಅದನ್ನ ಹೇಗೆ ಆ ಸುಳ್ಳು ನರೇಟಿವ್ಗಳ ಮೂಲಕ ಮುಚ್ಚಿ ಹಾಕ್ತಾ ಇದ್ದಾರೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಎಸ್, ಈ ಕೇಸ್ ಬಗ್ಗೆ ಮಾತಾಡೋಣ. ಅದಾನಿಗೆ ಬಂದ ಈ ಇನ್ನೊಂದು ಸಂಕಷ್ಟ ಏನು ಅಂತ ನೋಡೋಣ. ಅದಾನಿ ಮೇಲೆ ಮಾಡಿರುವ ಎಲ್ಲ ಆರೋಪಗಳು ಭಾರತ ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನೋಡೋಣ. ಹಾಗೆ ಅದಾನಿ ಅವರು ಈ ದೇಶದ ರಾಜ್ಯವೊಂದರ ಎಕ್ಸ್ ಸಿಎಂಗೆ ಲಂಚ ಕೊಟ್ಟಿರುವ ಬಗ್ಗೆ ಕೂಡ ಮಾತಾಡೋಣ. ನಾನು ಚರಣ್ ಇವರ್ನಾಡ್. ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಅಮೆರಿಕ ಅದಾನಿ ಗ್ರೀನ್ ಮತ್ತೆ ಅದಕ್ಕೆ ಸಂಬಂಧಪಟ್ಟವರ ಮೇಲೆ 2 ಕೇಸ್ಗಳನ್ನ ಹಾಕಿದೆ. ಮೊದಲನೇ ಕೇಸ್ ಏನಪ್ಪಾ ಅಂದ್ರೆ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯದಲ್ಲಿ ಫೆಡರಲ್ ಪ್ರಾಸಿಕ್ಯೂಟರ್ಗಳು ಹಾಕಿದ ಕೇಸು. ಇನ್ನೊಂದು ಯುಎಸ್ನ ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ಗಳು ಹಾಕಿದ ಕೇಸು. ಹಿಂಡನ್ಬರ್ಗ್ ರಿಸರ್ಚ್ ಅದಾನಿ ಮೇಲೆ ಮಾಡಿದ ಆರೋಪಗಳ ನಂತರ ಅದು ದೊಡ್ಡ ಸುದ್ದಿಯಾಗಿತ್ತು. ಅದರ ನಂತರ ಬಂದಿರುವ ಈ ಆರೋಪಗಳು ಕಾರ್ಪೊರೇಟ್ ಇತಿಹಾಸದಲ್ಲಿ ಅತಿ ದೊಡ್ಡ ವಿವಾದವಾಗಿ ಪರಿಗಣಿಸಲ್ಪಟ್ಟಿದೆ. ಲೆಕ್ಕಪತ್ರ ವಂಚನೆ, ಟ್ಯಾಕ್ಸ್ ಹೆವನ್ಗಳ ಅಸಮರ್ಪಕ ಬಳಕೆ, ಹಾಗೆ ಮನಿ ಲಾಂಡರಿಂಗ್, ಕಾಂಗ್ಲೊಮೆರೇಟ್ನ ಸುತ್ತ ಇರುವ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ಅದಾನಿ ಕೇಸನ್ನು ಮತ್ತಷ್ಟು ಗಟ್ಟಿ ಮಾಡ್ತಲೇ ಇವೆ. ಅದಾನಿ ಕೇಸ್ ಅಮೆರಿಕದ ಕೋರ್ಟ್ನಲ್ಲಿ ಗಂಭೀರ ವಿಚಾರಣೆಯಾಗಿ ಪರಿಗಣಿಸಲ್ಪಡ್ತದೆ. ಅಮೆರಿಕದ ನ್ಯಾಯಾಲಯಗಳಲ್ಲಿ ಈ ಪ್ರಕರಣದ ತೀರ್ಪು ಏನೇ ಬಂದರೂ ಕೂಡ ಪದೇ ಪದೇ ನಡೀತಾ ಇರುವ ಈ ರೀತಿಯ ಮೋಸ ವಂಚನೆಯ ಘಟನೆಗಳು ಭಾರತದ ಆರ್ಥಿಕತೆಗೆ ಹೊಡೆತವನ್ನು ನೀಡುತ್ತದೆ ಎನ್ನುವುದರಲ್ಲಿ ಸಂಶಯವೇ ಬೇಡ. ಬೇರೆ ದೇಶದಲ್ಲಿ ಹೋಗಿ ಅದಾನಿ ಮೋಸ ಮಾಡಿದ್ರೆ ನಮ್ಮ ದೇಶಕ್ಕೆ ಏನು ನಷ್ಟ ಅಂತ ನೀವು ಕೇಳಬಹುದು. ವ್ಯಾಪಾರಂ ದ್ರೋಹ ಚಿಂತನಂ. ಹಾಗಂತ ಕಂಡ ದೇಶದಲ್ಲಿ ಈ ರೀತಿ ಮೋಸ ಮಾಡ್ತಾ ಹೋದ್ರೆ ನಮ್ಮ ದೇಶದ ಮಾನ ಮರ್ಯಾದೆ ಏನಾಗಬೇಕು? ಕೀನ್ಯಾದಲ್ಲಿ ಇದೇ ರೀತಿ ಅಡ್ಡದಾರಿಯಲ್ಲಿ ವ್ಯವಹಾರ ಮಾಡಲು ಹೋಗಿ ಅದಾನಿ ಅವರು ಅಲ್ಲಿ ಮಾಡಿಕೊಂಡಿದ್ದ ನೈರೋಬಿ ವಿಮಾನ ನಿಲ್ದಾಣದ ಒಪ್ಪಂದವನ್ನು ಕಳ್ಕೊಂಡ್ರು. ಬಾಂಗ್ಲಾದೇಶದಲ್ಲೂ ಮೋದಿಯವರನ್ನ ಬಳಸಿಕೊಂಡು ವಿದ್ಯುತ್ ರಫ್ತು ಒಪ್ಪಂದ ಮಾಡಿಕೊಂಡಿದ್ದ ಅದಾನಿ ಆ ದೇಶದಲ್ಲಿ ಕೂಡ ವಿರೋಧವನ್ನ ಎದುರಿಸಿದ್ರು. ಶ್ರೀಲಂಕಾಕ್ಕೆ ಹೋದ್ರು, ಅಲ್ಲಿಯ ಕೊಲಂಬೋ ಬಂದರಿನ ಕಂಟೈನರ್ ಟರ್ಮಿನಲ್ ನಿರ್ವಹಿಸುವ ಒಪ್ಪಂದವನ್ನ ಮಾಡಿಕೊಂಡ್ರು. ಆ ದೇಶದ ವಿರೋಧದ ನಡುವೆ ಆ ಒಪ್ಪಂದವನ್ನ ಕೂಡ ಅದಾನಿ ಅವರು ಕಳ್ಕೊಂಡ್ರು. ಈ ರೀತಿ ಮೋದಿ ಯಾವ ದೇಶಕ್ಕೆ ಹೋಗ್ತಾರೋ ಆ ದೇಶದಲ್ಲಿ ಅದಾನಿ ಲಾಭ ಮಾಡಿಕೊಂಡು ಬರ್ತಾರೆ. ನೇಪಾಳ, ಮಲೇಷ್ಯಾ, ಸಿಂಗಾಪುರ್, ತಾಂಜೇನಿಯಾ, ವಿಯೆಟ್ನಾಂ, ಹೀಗೆ ಮೋದಿಯವರು ತಮ್ಮ ವಿದೇಶಾಂಗ ನೀತಿಯನ್ನ ಅದಾನಿಯವರಿಗೆ ಮಾರಿಬಿಟ್ಟಂತೆ ಕಾಣುತ್ತದೆ. ಮೋದಿಯವರು ತಮ್ಮ ರಾಜತಾಂತ್ರಿಕತೆಯನ್ನ ಹೇಗೆಲ್ಲ ಅದಾನಿಗಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಮಾತನಾಡಿದ್ದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಈ ಡೀಟೇಲ್ಡ್ ವಿಡಿಯೋವನ್ನ ತಪ್ಪದೆ ನೀವು ವೀಕ್ಷಿಸಿ. ಈ ರೀತಿ ಅವಿವೇಕದ ನಡೆಯಿಂದಾಗಿ ಅಮೆರಿಕದಲ್ಲಿ ದೇಶದ ಮಾನ ಹರಾಜು ಹಾಕ್ತಾ ಇದ್ದಾರೆ ಅದಾನಿಯವರು. ಅವರ ಮೇಲೆ ಬಿದ್ದಿರುವ ಕೇಸು ಬರೀ ಅದಾನಿ ಮೇಲೆ ಮಾತ್ರ ಅಲ್ಲ, ನಮ್ಮ ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರಲಿದೆ. ಹೇಗಂತ ನಾವು ಈ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೆಯದಾಗಿ, 1 ದಶಕದಿಂದ ಈಚೆಗೆ ಭಾರತವು ಹಸಿರು ಮತ್ತೆ ನವೀಕರಿಸಬಹುದಾದ ಇಂಧನ ಹೂಡಿಕೆಯ ತಾಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳಲು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಲವಾರು ಹೂಡಿಕೆ ಸಮಾವೇಶಗಳು, G20, ಸಾರ್ವಜನಿಕ ಟೆಂಡರ್ಗಳು, ಪ್ರಮುಖ ನೀತಿ ಬದಲಾವಣೆಗಳು, ಇವೆಲ್ಲವುಗಳ ನಡುವೆ ಭಾರತ ತನ್ನ ಪವರ್ ಸೆಕ್ಟರ್ನಲ್ಲಿ ಬೇರೆ ದೇಶಗಳು ಹೂಡಿಕೆ ಮಾಡಬಹುದು. 2001ರ ಅಮೆರಿಕದ ಎನ್ರಾನ್ ವಿದ್ಯುತ್ ಯೋಜನೆಯ ಭ್ರಷ್ಟಾಚಾರದ ಹೊಡೆತದಿಂದ ಭಾರತ ಚೇತರಿಸಿಕೊಂಡಿದೆ ಅಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತೋರಿಸೋದಕ್ಕೆ ಭಾರತ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡಿದೆ. ಹೆಚ್ಚಿನ ಮೂಲಸೌಕರ್ಯ ಹೂಡಿಕೆಗಾಗಿ ನೀಡಿದ ಸಾಲಗಳಿಂದಾಗಿ ಭಾರತೀಯ ಬ್ಯಾಂಕುಗಳಲ್ಲಿನ ಅನುತ್ಪಾದಕ ಆಸ್ತಿಗಳಿಗೆ ಸಂಬಂಧಿಸಿದ ಬಿಕ್ಕಟ್ಟಿನಿಂದ ಹೊರಬಂದ ನಂತರ ಭಾರತ ಈಗ ಅಂತಾರಾಷ್ಟ್ರೀಯ ಹೂಡಿಕೆಯನ್ನ ಆಕರ್ಷಿಸುವ ಸಾಮರ್ಥ್ಯವನ್ನ ಮತ್ತೆ ಪಡೆಯಿತು ಎನ್ನುವ ನಂಬಿಕೆ ಕೂಡ ಇತ್ತು. ಬೃಹತ್ ಅಮೆರಿಕನ್ ಹೂಡಿಕೆ ಬ್ಯಾಂಕ್ಗಳು
ಕೆನಡಾದ ಪಿಂಚಣಿ ನಿಧಿಗಳು ಪೆನ್ಷನ್ ಫಂಡ್, ಹಾಗೆ ವಿವಿಧ ಮಧ್ಯಪ್ರಾಚ್ಯ ಮತ್ತೆ ಸಿಂಗಾಪುರದ ಸಾವರೇನ್ ವೆಲ್ತ್ ಫಂಡ್ ವೆಹಿಕಲ್ಸ್ಗಳು ಮತ್ತೆ ಯುರೋಪ್ನ ಹೂಡಿಕೆದಾರರ ಶ್ರೇಣಿಯು ಭಾರತದ ನವೀಕರಿಸಬಹುದಾದ ಇಂಧನ ಭವಿಷ್ಯದ ಜೊತೆಗೆ ದೊಡ್ಡ ಪಂಥಕ್ಕೆ ಇಳಿದವೆ. ಅದಾನಿ ಗ್ರೂಪ್ನಂತ ಅತ್ಯಂತ ದೊಡ್ಡ ಕಂಪನಿಯೊಂದು ವ್ಯಾಪಾರಿ ನಿಯಮಗಳನ್ನ ಗಾಳಿಯಲ್ಲಿ ತೂರಿ ದುರುಪಯೋಗ ಮಾಡಿಕೊಂಡು ಬೇರೆ ದೇಶಗಳ ಆರೋಪಗಳನ್ನ ಎದುರಿಸ್ತಾ ಇದ್ರೆ ಭಾರತದ ಮಾರುಕಟ್ಟೆಗಳ ಮತ್ತೆ ಹೂಡಿಕೆಗಿರುವ ಅವಕಾಶಗಳ ವಿಶ್ವಾಸಾರ್ಹತೆಯ ಕಥೆ ಏನಾಗಬೇಕು? ಯಾವ ದೇಶ ಭಾರತವನ್ನ ಭವಿಷ್ಯದಲ್ಲಿ ನಂಬುತ್ತದೆ? ಎರಡನೆಯದಾಗಿ, ಇದೊಂದು ರೀತಿಯಲ್ಲಿ ಭಾರತ ಸರ್ಕಾರದ ಕೃಪೆಯಿಂದ ನಡೀತಾ ಇರುವ ಜಾಗತಿಕ ಮಟ್ಟದ ವಂಚನೆಯಾಗಿ ಬೇರೆ ಎಲ್ಲ ದೇಶಗಳು ಈಗ ಅದಾನಿ ಕೇಸನ್ನ ನೋಡ್ತಾ ಇದ್ದಾವೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನ ಹೂಡಿಕೆದಾರರು ಮತ್ತೆ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳ ನಡುವೆ ಮಧ್ಯವರ್ತಿಯಾಗಿ ಕೇಂದ್ರ ಸರ್ಕಾರ ಸ್ಥಾಪಿಸಿತ್ತು. ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳು ಆರ್ಥಿಕವಾಗಿ ಅಸ್ಥಿರವಾಗಿವೆ ಮತ್ತು ವಿದ್ಯುತ್ ಒಪ್ಪಂದಗಳಲ್ಲಿ ಇವು ಕೌಂಟರ್ ಪಾರ್ಟಿಗಳಂತೆ, ಅಂದ್ರೆ ಇತರೆ ಹೂಡಿಕೆದಾರರಂತೆ ಅಪಾಯಕಾರಿ ಎಂದು ಹೂಡಿಕೆದಾರರು ನಂಬಿದ್ದಾದ್ರಿಂದ ಕೇಂದ್ರ ಸರ್ಕಾರ ಈ ಮಧ್ಯವರ್ತಿ ಸಂಸ್ಥೆಯೊಂದನ್ನು ಸ್ಥಾಪಿಸಿ. ಅಂದ್ರೆ ಈ ಮಧ್ಯವರ್ತಿ ಸಂಸ್ಥೆಯ ಮೂಲಕ ಹೂಡಿಕೆದಾರರು ರಾಜ್ಯ ವಿದ್ಯುತ್ ವಿತರಣಾ ಸಂಸ್ಥೆಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಬಹುದಿತ್ತು. ಈಗ ವಿದೇಶಿ ಹೂಡಿಕೆದಾರರು ನೇರ SECI ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಮತ್ತು SECI ಎಲ್ಲ ರಿಸ್ಕ್ಗಳನ್ನ ತೆಗೆದುಕೊಳ್ಳುತ್ತದೆ. ಭೂ ಸ್ವಾಧೀನಕ್ಕೆ ಸಹಾಯ ಮಾಡೋದ್ರಿಂದ ಹಿಡಿದು ವಿದ್ಯುತ್ ಖರೀದಿ ಒಪ್ಪಂದಗಳಿಗೆ ಸಹಿ ಹಾಕೋದು, ಟೆಂಡರ್ ಯೋಜನೆಗಳನ್ನು ಕರೆಯೋದು ಮತ್ತೆ ಹರಾಜಿನ ಮೂಲಕ ಬೆಲೆಯನ್ನ ನಿಗದಿಪಡಿಸುವವರೆಗೆ ಎಲ್ಲಾ ಕೆಲಸಗಳನ್ನ SECI ಕಳೆದ 1 ದಶಕದಿಂದ ಮಾಡ್ತಾ ಇದೆ. ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ನವೀಕರಿಸಬಹುದಾದ ಇಂಧನ ಶಕ್ತಿಯ ಒಂದು ಕೇಂದ್ರವಾಗಿ ರೂಪಿಸುವಲ್ಲಿ ಅದು ಪ್ರಯತ್ನ ಪಡ್ತಾ ಇದೆ. SECI ಯಾವುದೇ ಪಕ್ಷಪಾತ ಮಾಡೋದಿಲ್ಲ ಅಂತ ನಂಬಲಾಗಿತ್ತು. ಆದ್ರೆ ಈಗ ಅಮೆರಿಕ ಇದರ ಮೇಲೆ ಆರೋಪಗಳನ್ನ ಮಾಡ್ತಾ ಇದೆ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಅದಾನಿ ಗ್ರೂಪ್ ಮತ್ತೆ ಅಜರ್ ಪವರ್ ಎನ್ನುವ ಇನ್ನೊಂದು ಕಂಪನಿಯಿಂದ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳು ವಿದ್ಯುತ್ ಖರೀದಿಸುವಂತೆ ಮಾಡಲು SECIಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಮೆರಿಕನ್ ನ್ಯಾಯಾಲಯ ದಾಖಲೆಗಳಲ್ಲಿ ಹೇಳಿದೆ. ಅಂದ್ರೆ SECI ಮೂಲಕ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಅದಾನಿ ಕಂಪನಿ ಮತ್ತೆ ಅಜರ್ ಪವರ್ ಕಂಪನಿಗಳೇನಿದಾವೆ ಅವು SECI ಜೊತೆಗೆ ಒಪ್ಪಂದ ಮಾಡಿಕೊಂಡು ತಮ್ಮಿಂದ ವಿದ್ಯುತ್ ಖರೀದಿಸುವಂತೆ ಮಾಡಲು ನೇರವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡ್ತಾ ಇದೆ, ಲಂಚದ ಆಮಿಷವನ್ನ ಒಡ್ತಾ ಇದೆ ಅಂತ ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಪ್ಯಾನೆಲ್ ಆರೋಪ ಮಾಡಿದೆ. ಈ ಪ್ಯಾನೆಲ್ನ ವರದಿಯಲ್ಲಿ ಇಂತಹ ಒಬ್ಬ ಆಂಧ್ರ ಪ್ರದೇಶದ ಉನ್ನತ ದರ್ಜೆಯ ಮಟ್ಟದ ಅಧಿಕಾರಿಯನ್ನ ಮೆನ್ಷನ್ ಮಾಡಲಾಗಿದೆ. ಫಾರಿನ್ ಅಫಿಷಿಯಲ್ #1 ಅಂತ ಉಲ್ಲೇಖ ಮಾಡಲಾಗಿದೆ. ಈ ವ್ಯಕ್ತಿ ಬೇರಾರು ಅಲ್ಲ, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರನ್ನ ಸ್ವತಃ ಅದಾನಿಯವರೇ ಭೇಟಿ ಮಾಡಿ 1750 ಕೋಟಿ ರೂಪಾಯಿಯ ಲಂಚವನ್ನು ಕೊಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ವಿದೇಶಿ ಕಂಪನಿಗಳು ಈ ರಾಜ್ಯ ವಿದ್ಯುತ್ ವಿತರಣಾ ಸಂಸ್ಥೆಗಳನ್ನ ಹೇಗೆ ನಂಬುತ್ತವೆ? ಅದಾನಿ ಕೊಟ್ಟ ಲಂಚ ತೆಗೆದುಕೊಂಡಿವೆ SECI ಅಧಿಕಾರಿಗಳು ಅಂತ ಆಗಿದ್ರೆ ಜಾಗತಿಕ ಮಟ್ಟದಲ್ಲಿ ವಿದೇಶಿ ಮತ್ತೆ ಸಣ್ಣ ಪುಟ್ಟ ಕಂಪನಿಗಳು ಇದನ್ನ ಹೇಗೆ ನಂಬ್ತವೆ? ರಾಜ್ಯದ ಮೂಲಸೌಕರ್ಯಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಯಾವ ವಿದೇಶಿ ಕಂಪನಿಗಳು ಮುಂದೆ ಬರ್ತವೆ? ಅದಾನಿ ಮಾಡಿದ ಪಾಪ ಅಷ್ಟಿಷ್ಟಲ್ಲ. ಮೂರನೆಯದಾಗಿ, ಅದಾನಿಯ ಈ ಎಲ್ಲ ಸರ್ಕಸ್ನಿಂದಾಗಿ ಭಾರತ ಸದ್ಯ ಈಗಾಗಲೇ ತುಂಬಾ ಕಾಲದಿಂದ ನವೀಕರಿಸಬಹುದಾದ ಇಂಧನ ಶಕ್ತಿಯ ಮೇಲೆ ಹೂಡಿಕೆ ಮಾಡ್ತಾ ಬಂದಿರುವ ಒಬ್ಬ ವಿಶ್ವಾಸಾರ್ಹ ಹೂಡಿಕೆದಾರನನ್ನ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕೆನಡಾದ ಪಿಂಚಣಿ ನಿಧಿಗಳು ಭಾರತದಲ್ಲಿ ನವೀಕರಿಸಬಹುದಾದ ಇಂಧನಕ್ಕೆ ಹಣಕಾಸು ಒದಗಿಸುವಲ್ಲಿ ಮುಂಚೂಣಿಯಲ್ಲಿದ್ದಾವೆ. ಕಳೆದ 1 ದಶಕದಿಂದ ಭಾರತದ ಮಾರುಕಟ್ಟೆಯಲ್ಲಿ ಒಬ್ಬ ಪ್ರಮುಖ ಸ್ಥಾನವನ್ನ ಇವು ಪಡೆದಿವೆ. ಕೆನಡಾದ ಅತಿ ದೊಡ್ಡ ಪಿಂಚಣಿ ನಿಧಿಗಳಲ್ಲಿ ಒಂದಾದ CDPQ ಕೂಡ ಅಮೆರಿಕದ ಜೊತೆಗೆ ದೋಷಾರೋಪಣೆಯಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಅದರ ಸೂಚಿತ ಕಾರ್ಯನಿರ್ವಾಹಕನನ್ನ ವಜಾ ಕೂಡ ಮಾಡಿದೆ. ಇದರ ಜೊತೆಗೆ ಅಮೆರಿಕದ ಜೊತೆಗೆ ತನಿಖೆಯಲ್ಲಿ ಸಹಕರಿಸೋದಕ್ಕೆ ಈ ಕಂಪನಿ ಮುಂದೆ ಬಂದಿದೆ. ಕೆನಡಾದ ಪಿಂಚಣಿ ನಿಧಿಗಳು ಕಳೆದ 1 ದಶಕದಲ್ಲಿ $55 ಶತಕೋಟಿ ಹೆಚ್ಚು ಹೂಡಿಕೆಯನ್ನ ಭಾರತದಲ್ಲಿ ಮಾಡಿದೆ. ಈ ಹಣದ 1/3 ಭಾಗವು ಮೂಲಸೌಕರ್ಯ ಮತ್ತೆ ಅದಕ್ಕೆ ಸಂಬಂಧಿಸಿದ ಇತರ ಸೆಕ್ಟರ್ಗಳಿಗೆ ಹೋಗಿದೆ. ನಿಮಗೆ ಗೊತ್ತೇ ಇದೆ ಭಾರತ ಮತ್ತೆ ಕೆನಡಾದ ಮಧ್ಯೆ ಏನಾಗ್ತಾ ಇದೆ ಅಂತ. ಈ 2 ದೇಶಗಳ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿದೆ. ಈಗ ಭಾರತದಲ್ಲಿ ವ್ಯಾಪಾರ ಅಡ್ಡಮಾರ್ಗದಲ್ಲಿ ನಡೀತಾ ಇದೆ ಎಂದು ತಿಳಿದಿರುವ ಕೆನಡಾದ ದೀರ್ಘಕಾಲಿಕ ಹೂಡಿಕೆದಾರರು ಭಾರತದಲ್ಲಿ ಉಳಿತಾರಾ, ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾರಾ ಅಥವಾ ತಮ್ಮ ಇನ್ವೆಸ್ಟ್ ಅನ್ನ ಇಲ್ಲಿ ಉಳಿಸಿಕೊಳ್ತಾರಾ? ಇದು ಒಬ್ಬ ಇನ್ವೆಸ್ಟರ್ನ ಕಥೆಯಾದ್ರೆ ಉಳಿದ ಇನ್ವೆಸ್ಟರ್ಗಳ ಕತೆ ಏನಾಗಬೇಡ. ಅದಾನಿ ಸಹವಾಸ ಮಾಡಿ ದೇಶದ ವ್ಯಾಪಾರಿ ವಿಶ್ವಾಸಾರ್ಹತೆಯನ್ನ ಕುಲಗೆಡಿಸಿದ ಮೋದಿಜಿಯವರೇ ಈ ದೇಶಕ್ಕೆ ಬಂದಿರುವ ಎಲ್ಲಾ ವಿದೇಶಿ ಇನ್ವೆಸ್ಟರ್ಗಳು ಜಾಗ ಖಾಲಿ ಮಾಡಿಕೊಂಡು ಹೋದ್ರೆ ಏನ್ ಗತಿ? ಹೀಗೆ ಸುಖಾಸುಮ್ಮನೆ ಅದಾನಿಯ ಮೇಲೆ ಆರೋಪ ಮಾಡೋದಕ್ಕೆ ಅವರಿಗೇನು ಹುಚ್ಚೆ? ನಾವೀಗ ಅದಾನಿಯವರನ್ನ ಸಮರ್ಥನೆ ಮಾಡಿಕೊಳ್ತಾ ಹೋದ್ರೆ ದೇಶದ ಅಭಿವೃದ್ಧಿಯ ಕತೆ ಏನಾಗಬೇಡ.